ಬಹಳಷ್ಟು ಜನ ನಾವು ಇಲ್ಲಿ 90% ಹೆಚ್ಚಾಗಿ ಪಡೆದಿರ್ತಕ್ಕಂಥವ್ರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದ್ರ ಜೊತೆಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಅನುಗುಣವಾಗಿ ನಮ್ಮ ಬಡ್ಜೆಟ್ನಲ್ಲಿ, ನಗರಸಭೆ ಬಡ್ಜೆಟ್ನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನ ಈ ಸಾರಿ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ವಿ. ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ 5 ಲಕ್ಷ ಹಣವನ್ನು ನಿಗದಿ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಬಹಳಷ್ಟು ಜನ ನೋಡಿ, ಹಿಂದೆ ಸೋನಿಯಾ ಗಾಂಧಿ ಅವರು UPA ಚೇರ್ಪರ್ಸನ್ ಆಗಿದ್ದಂಥ ಸಂದರ್ಭದಲ್ಲಿ ಹಾಕರ್ಸ್ ಬಿಲ್ ಅನ್ನು ತಂದ್ರು. ಆ ಹಾಕರ್ಸ್ ಬಿಲ್ ಅನ್ನು ತಂದ ಮೇಲೆ ಇವತ್ತು ಕೋಟಿ ಬೀದಿ ಬದಿ ವ್ಯಾಪಾರಿಗಳಿಗೆ ನ್ಯಾಯಯುತವಾಗಿ ಯಾವುದೇ ಅಧಿಕಾರ ವರ್ಗಗಳಿಂದ ಯಾವುದೇ ತೊಂದರೆ ಇಲ್ಲದಂಗೆ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ತಾಯಿ ಸೋನಿಯಾ ಗಾಂಧಿಯವರು. ಅವರ ಆಶಯಕ್ಕೆ ತಕ್ಕಂತೆ ರಾಮನಗರ ನಗರಸಭೆ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಸುಮಾರು 1000 ಜನರಿಗೆ ಛತ್ರಿಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಘೋಷಣೆ ಮಾಡಿದ್ವಿ. ಮತ್ತೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಕ್ಕೆ ಅನುಗುಣವಾಗಿ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ DK ಶಿವಕುಮಾರ್ ಸಾಹೇಬರ ಆಶಯದಂತೆ ಹಿಂದುಳಿದ ವರ್ಗಗಳಿಗೆ ಆರ್ಥಿಕವಾಗಿ ಚೈತನ್ಯವನ್ನು ಕೊಡಬೇಕು, ಸಾಮಾಜಿಕ ಸಮಾನತೆಯನ್ನ ಕೊಡಬೇಕಂತೇಳಿ ವೃತ್ತಿನಿರತ ಕ್ಷೌರಿಕರಿಗೆ ಇಲ್ಲಿ ನಮ್ಮ ರಾಮನಗರದಲ್ಲಿ ನೆಲೆಸಿರ್ತಕ್ಕಂಥವ್ರಿಗೆ ಸುಮಾರು 115 ಜನರಿಗೆ ಅವ್ರಿಗೆ ನಾವು ವಿಶೇಷವಾದಂಥ ಒಂದು ಕಿಟ್ಟನ್ನು ಕೊಡಬೇಕು. ಮತ್ತೆ ಮಡಿವಾಳ ಸಮಾಜದವ್ರಿಗೆ ಕಿಟ್ಗಳನ್ನು ಕೊಡಬೇಕು. ಒಂದು 50 ಅಂಗಡಿಗಳು ಇದ್ದಾವೆ. ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅಂತಲೇ ಮತ್ತೆ ಎಲ್ಲ ನಮ್ಮ ನಗರಸಭೆಯ ಆದಿಯಾಗಿ ಎಲ್ಲರೂ ಕೂಡ ಸಾಮಾಜಿಕ ಸಮಾನತೆ ಬಗ್ಗೆ ಒತ್ತನ್ನು ಕೊಡ್ತಾ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರ ಅವರಿಗೆ ವಿಧಾನಸಭಾ ಚುನಾವಣೆಗೆ ಮುಂಚೆ ನಮಗೆ ಪೆನ್ನು ಪೇಪರ್ ಕೊಡಿ, ನನ್ನ ಮಗ ನೋಡಿ, ನಾನು ಈ ಜಿಲ್ಲೆಯ ಮಗ, ನನಗೆ ನಾನು ಯಾರನ್ನಾರು ನಿಲ್ಲಿಸ್ತೀನಿ, ನಮ್ಗೊಂದು ಅವಕಾಶ ಕೊಡ್ಬೇಕಂತ ಕೇಳಿದ್ರು. ಅದ್ರ ಪ್ರಕಾರ ರಾಮನಗರ ಕ್ಷೇತ್ರ ಜನತೆ DK ಶಿವಕುಮಾರ ವಾಕ್ಯಕ್ಕೆ ಅನುಗುಣವಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಈ ರಾಜ್ಯದ ಚುಕ್ಕಾಣಿ ಹಿಡಿತೇವೆ, ವಿಶೇಷವಾದಂತ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ರು. ಅದ್ರ ಪ್ರಕಾರ ಇಡೀ ರಾಮನಗರ ಜನತಾ ಒಕ್ಕೂಟದಿಂದ ವಿಶೇಷವಾಗಿ ರಾಮನಗರ ನಗರದವರು DK ಶಿವಕುಮಾರ್ ಅವರ ಮಾತನ್ನ ನಂಬಿ ಅದೇ ಅಭೂತಪೂರ್ವವಾದಂತ ಬೆಂಬಲವನ್ನ ಕೊಟ್ಟು ಇವತ್ತು ಇಕ್ಬಾಲ್ ಹುಸೇನ್ ಅವರನ್ನ ಶಾಸಕರನ್ನಾಗಿ ನಾವು ಮಾಡಿದ್ದೇವೆ. ಹಾಗಾಗಿ ಬಂಧುಗಳೇ, ಇವತ್ತು DK ಶಿವಕುಮಾರ್ ಸಾಹೇಬ್ರ ಅವತ್ತೇನು ಮಾತು ಕೊಟ್ಟದ ಮೇಲೆ ತದನಂತರ ಸುಮಾರು 82 ಕೋಟಿ ಹಣ ಇವತ್ತು ರಾಮನಗರ ನಗರಸಭೆಯಲ್ಲಿ ಕೆಲಸ ನಡೀತಾ ಇದೆ. 165 ಕೋಟಿ ಅರ್ಕಾವತಿ ನದಿಗೆ ಇವತ್ತು 165 ಕೋಟಿ ವೆಚ್ಚದಲ್ಲಿ ಇವತ್ತು ಪಾರ್ಕ್ನ ಮಾಡ್ತಾ ಇದ್ದಾರೆ. ಆದ್ರೆ ರಾಮನಗರ ಜಿಲ್ಲಾ ಕೇಂದ್ರ ನಾವು ಏನೇ ಹೇಳ್ಕೊಂಡ್ರು ನಾಚಿಕೆ ಆಗ್ತದೆ. ಗುಂಡ್ಲುಪೇಟೆಗಿಂತ ನಾವು ಕಡಿಮೆ ಇದ್ವಿ. ಆದ್ರೆ ಈಗ ನಮಗೆ ಸೀರಳ ನೆರೆ ಬಂದಂತ ಸಂದರ್ಭದಲ್ಲಿ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಬೆಚ್ಚಬಿದ್ದೋದ್ರು ರಾಮನಗರ ರೋಡ್ಗಳು, ರಸ್ತೆಗಳು ನೋಡಿ ಇದೇನು ಇಷ್ಟು ಅಧ್ವಾನ ಇದೆ ಅಂತ. ಆಗ ಅವರೊಂದು ಸಂಕಲ್ಪವನ್ನು ಮಾಡಿದ್ರು, ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನ, ಈ ನಮ್ಮ ಜಿಲ್ಲೆಯ ಜನ ಒಂದು ಅವಕಾಶವನ್ನ ನನಗೆ ಕೊಡ್ತಾರೆ, ನಾನು ಈ ಜಿಲ್ಲೆಯ ಮುಖವನ್ನ ಅಭಿವೃದ್ಧಿ ಮುಖಾಂತರ ನಾನು ರೂಪಾಂತರ ಮಾಡ್ತೀನಿ, ಚೇಂಜ್ ಮಾಡ್ತೀನಿ ಅಂತೇಳಿ ಅವತ್ತೇ ಸಂಕಲ್ಪವನ್ನು ಮಾಡಿದ್ರು. ಅದ್ರ ಪ್ರಕಾರ ಅವರು ಇವತ್ತು ನಮ್ಮ ಮುಂದೆ, ತಮ್ಮೆಲ್ಲರ ಮುಂದೆ ಅದಕ್ಕೆ ಸಾಕ್ಷೀಭೂತರಾಗಿ ಇವತ್ತು ನಿಂತಿದ್ದಾರೆ. ನಿಜವಾದ ಶ್ರಮ ಎಲ್ಲ ಸಣ್ಣ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಇವತ್ತು ಇನ್ನೇನು ಗಾವದ ಅಲ್ಲ, ಕೆಲವು ಕೈಗೆಟುಕೋ ಇದರಲ್ಲಿ ನಮ್ಮ ಸಾಹೇಬ್ರಿದ್ದಾರೆ. ಈಗ ನಮ್ಮ ಜನ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಈಗ ನಿಮ್ಮೆಲ್ಲರ ಪರವಾಗಿ ರಾಮನಗರದ ಅಭಿವೃದ್ಧಿಯನ್ನ ಚೇಂಜ್ ಮಾಡಬೇಕು ಅಂತ ಒಂದೇ ಕರೆ ಕೊಟ್ಟಿದ್ದ, ನಾವೇನು ಕಾಸು ಕೊಟ್ಟಿಲ್ಲ, ಕರಿಮಣಿ ಕೊಟ್ಟಿಲ್ಲ. ನೋಡಿ, ನಿಮ್ಮ ನೋಡಕ್ಕೆ ಈಗ ಸಾಗರೋಪಾದಿಯಲ್ಲಿ ಜನ ಬಂದು ಸೇರಿದ್ದಾರೆ. ಅದರಿಂದ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ ಸ್ವಾಮಿ. ದಯಮಾಡಿ ನೀವು ರಾಮನಗರ ಚಿತ್ರಣನ ಬದಲಾಯಿಸ್ತೀವಿ ಅಂತ ಏನ್ ಮಾತು ಕೊಟ್ಟಿದ್ರು ಆ ಮಾತಿಗೆ ಉಳಿಸ್ಕೋತೀರಾ ಅಂತ ನಮ್ಗೆಲ್ಲರಿಗೂ ನಂಬಿಕೆ ಇದೆ. DK ಶಿವಕುಮಾರ್ ಸಾಹೇಬ್ರು ಇನ್ನ 20 ವರ್ಷ ಈ ರಾಜ್ಯ ಆಳ್ತಾರೆ. ರಾಮನಗರ ಜಿಲ್ಲೆ ಹೆಮ್ಮೆ ಮಾಡು ಈ ರಾಜ್ಯವನ್ನ ಆಳ್ತಾರೆ. ಹಾಗಾಗಿ ಯಾರು ಕೂಡ ಎದೆ ಕುಂದೋದು ಬೇಡ. ನಮ್ಮ ರಾಮನಗರ ಜಿಲ್ಲೆನ
ಅವರು ವಿಶ್ವದ ಭೂಪಟದಲ್ಲಿ ತೋರಿಸ್ಬೇಕು ಅನ್ನೋ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ. ಅವೆಲ್ಲ ನಾನು ಹೊಡೆದೇಳಕ್ಕಾಗಲ್ಲ. ಅವರು ಹಗಲು ರಾತ್ರಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಾಕ್ಷಾತ್ DCM ಸರ್ಕಾರನೇ ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ತಮ್ಮೆಲ್ಲರ ಸಮ್ಮುಖದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ, ರಾಮನಗರ ಮಹಾಜನತೆ ಪರವಾಗಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ. ನಮ್ಮ DK ಶಿವಕುಮಾರ್ ಸಾಹೇಬರು ಈ ಜಿಲ್ಲಾ ಕೇಂದ್ರದ ಅಭಿವೃದ್ಧಿಗೆ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡ್ತಾರೆ. ಮತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರು ಹಿಂದೆ ಹೋಗಲ್ಲ. ಹಿಂದೆ ಕೂಡ ಬಹಳಷ್ಟು ಕೆಲಸಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವ್ರನ್ನ ಅಭಿನಂದಿಸ್ತಾ, ನಮ್ಮ ಜಿಲ್ಲೆಯ ಹೆಮ್ಮೆಯ ಮಗ, ಇನ್ನು ಬೇಕಾದಷ್ಟು ಕೆಲಸ ಇದೆ ನಮಗೆ. ಹಾಗಾಗಿ ನಮ್ಮ ಕರೆಗೆ DK ಶಿವಕುಮಾರ್ ಅವರು ಬರ್ತಾರೆ. ತಮ್ಮ ಸಮ್ಮುಖದಲ್ಲಿ ನಾನು ಈ ಮಾತನ್ನ ಹೇಳ್ತೀನಿ ಅಂತ ಒಂದೇ ಮಾತು ಅಪೀಲ್ ಮಾಡಿದ್ದೆ. ನೋಡಿ, ಇಡೀ ಜನ ಸಮೂಹ, ರಾಮನಗರ ಜನ ಸುತ್ತಮುತ್ತ ಇನ್ನೂ ಬರ್ತಾವೆ, ಗಂಟೆ ಹೊಡ್ಕೊಂಡೆಲ್ಲ. ಹಾಗಾಗಿ ಅವರ ಬಗ್ಗೆ ಅಷ್ಟು ಅಭಿಮಾನ ಇದೆ. ಹಾಗಾಗಿ DK ಶಿವಕುಮಾರ್ ಸಾಹೇಬ್ರೆ, ನಮ್ಮ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನ. ನಾವು ಯಾರು ಕೂಡ ಕೊಟ್ಟ ಮಾತನ್ನ ತಾವು ತಪ್ಪೋದಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಅದ್ ಹಿಂದಿಂದ ನಡ್ಕೊಂಡ್ ಬಂದಿದೆ ವಾಡಿಕೆ. ಮಾತಾಡಲ್ಲ ಅವರು, ಡೌನ್ ಮಾಡಲ್ಲ, ಗಟ್ಟಿಯಾಗಿ ಹೇಳ್ತಾರೆ, ಸ್ವಲ್ಪ ಗಡಸಾಗಿರ್ತಾರೆ. ಈಗೀಗ ಇತ್ತೀಚೆಗೆ ನಗು ಜಾಸ್ತಿ. ಮುಂಚೆ 25 ವರ್ಷದಲ್ಲಿ ನೋಡಿದ್ರೆ ಎಲ್ಲ ಸುಸ್ತಾಗ್ಬಿಡೋರು, ಎಲ್ಲ ಹೆದರ್ತಿರ್ತ. ಈಗ ಬಹಳ ಅವತ್ತಿಗೆ ಲೆಕ್ಕ ಆಗಿದ್ರೆ ಬಹಳ ಸರಳ ಆಗಿದ್ದಾರೆ ಈಗ. ಆದ್ರೆ ಬಹಳ ವಿಶಾಲವಾದಂತ ಚಿಂತನೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ರಾಮನಗರದ ಅಭಿವೃದ್ಧಿ ವಿಚಾರವಾಗಿ DK ಶಿವಕುಮಾರ್ ಸಾಹೇಬರು ನಮ್ಮೆಲ್ಲರ ಆಸೆ ನಿರೀಕ್ಷೆ ಏನಿದೆ ಅದನ್ನ ಎತ್ತಿ ಹಿಡಿತಾರೆ. ರಾಮನಗರದ ಚಿತ್ರಣನ ಬದಲಾಯಿಸ್ತಾರೆ ಅನ್ನೋ ಒಂದು ಮನಸ್ಸಿನ ಆಸೆ ಏನಿದೆ, ತಮ್ಮೆಲ್ಲರ ಆಸೆಯನ್ನು ನಾನು ನಿಮ್ಮ ಮುಂದೆ ಅವ್ರಿಗೆ ಅರಿಹಿದ್ದೇನೆ ಅಂತೇಳಿ 4 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ಸಮಸ್ತ ನಾಗರಿಕರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.